ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಪಲ್ ಆದಂಥ ಸ್ಯಾರಿ ಕುಚ್ ಜೊತೆಗೆ ಬಂದಿದ್ದೀನಿ. ಇದಕ್ಕೆ ನಾನು ನೋಡಿ ಗೋಲ್ಡನ್ ಲೇಸ್ ತೊಗೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ಲು ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ದಾರಾನ ಆಲ್ರೆಡಿ ಪೋಣಿಸ್ಕೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ನೋಡಿ ಈ ಥರ ರೌಂಡ್ ಶೇಪ್ ಬೀಡು ಮತ್ತು ಸ್ಮಾಲ್ ಡಲ್ ಗೋಲ್ಡನ್ ಬೀಡ್ ತೊಗೊಂಡಿದ್ದೀನಿ. ಹಾಗೆ ಸ್ಮಾಲ್ ಲೀಫ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಹೇಗೆ ಕುಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನೋಡಿ, ಈಗ ದಾರಾನ ಕೈಗೆ ಸುತ್ಕೊಂಡು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ ಕುಚ್ಚನ್ನ. ಫಸ್ಟು ಗಂಟು ಹಾಕ್ಕೊಳ್ಳೋಣ, ಅಂದರೆ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ನೋಡಿ ಚೈನ್ ಅಂದರೆ ಲಾಕ್, ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಆಮೇಲೆ 4 ಚೈನ್ ಹಾಕೋಣ. 4 ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ದಾರ ಮೇಲ್ ಮಾಡಿಕೊಂಡು ಹೀಗೆ ಈ ರೌಂಡ್ ಬೀಡ್ ಹಾಕೋಣ. ರೌಂಡ್ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿಕೊಂಡು ಅದು ಕೂಡ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಲಾಕ್ ಮಾಡಿಕೊಂಡು ಸೇಮ್ ಮತ್ತೆ 4 ಚೈನು 1 ಬೀಡು, 4 ಚೈನು 1 ಬೀಡು. ಸೊ ಫ್ರೆಂಡ್ಸ್, ಇದು ಬಂದು 2 ಸ್ಟೆಪ್ ಡಿಸೈನ್ ಇರುತ್ತೆ. ಇದು ಸ್ಯಾರೀಸಿಗೆಲ್ಲ ತುಂಬ ಚೆನ್ನಾಗೇ ಕಾಣುತ್ತೆ. ಫುಲ್ಲು ಬೀಡ್ಸ್ ಇರೋದ್ರಿಂದ ಸ್ಯಾರಿ ಚೆನ್ನಾಗಿ ಕಾಣುತ್ತೆ. ಇದು 4 ಚೈನ್ ಗ್ಯಾಪ್ ಬಂದು ಇಲ್ಲಿ ನಾವು ಕುಚ್ಚು ಹಾಕ್ಕೊಳ್ಳೋಣ. ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಸೇಮ್ ಅದೇ ಥರನೇ ಸಿಂಪಲ್ ಸ್ಯಾರೀಸ್ಗೆಲ್ಲ ಇದನ್ನು ನೀವು ಟ್ರೈ ಮಾಡ್ಬೋದು. ಸಿಂಪಲ್ ಮಾತ್ರ ಅಲ್ಲ, ಸ್ವಲ್ಪ ಗ್ರ್ಯಾಂಡಾಗಿರೋ ಸ್ಯಾರೀಸಿಗೆ ಕೂಡ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡ್ಕೊಂಡು ನೋಡಿ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಬುಲೆಟ್ ಥ್ರೆಡ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಥ್ರೆಡ್ಡಲ್ಲಿ ರಾಜ್ ಥ್ರೆಡ್ಡು ತುಂಬ ಚೆನ್ನಾಗಿರುತ್ತೆ, ಬುಲೆಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವಿರೋ ಕಡೆ ರಾಜ್ ಸಿಗಲ್ಲ, ಹಾಗಾಗಿ ಬುಲೆಟನ್ನೇ ಯೂಸ್ ಮಾಡ್ತಿದ್ದೀನಿ. ಮತ್ತು 4 ಚೈನ್ ಹಾಕಿ ಮತ್ತು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಆಮೇಲೆ ಮತ್ತು ಲಾಸ್ಟಲ್ಲಿ ಫಸ್ಟ್ ನಾವು 4 ಚೈನಿಂದ ಸ್ಟಾರ್ಟ್ ಮಾಡ್ತೀವಿ. ಸ್ಯಾರಿಲಿ ಮಾಡಬೇಕಾದ್ರೆ ಫಸ್ಟು 4 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ತೀವಿ. ಸೊ ಎಂಡಿಂಗು ಕೂಡ 4 ಚೈನ್ ಹಾಕಿ ಎಂಡ್ ಮಾಡಬೇಕು. ಲಾಸ್ಟ್ನಲ್ಲಿ 2 ಚೈನ್ ಹಾಕಿ ದಾರ ಮೇಲ್ ಮಾಡಿ ದಾರಾನ ಕಟ್ ಮಾಡ್ಕೊಂಡು ಬಿಡೋಣ. ಸೊ ಇವಾಗ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ ಮಾಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ಮತ್ತೆ ದಾರಾನ ಗಂಟು ಹಾಕ್ಕೊಳ್ಳೋಣ. ಎಡ್ಜಲ್ಲಿ ಗಂಟು ಹಾಕ್ಕೊಂಡು ಇವಾಗ ಫಸ್ಟ್ ಚೈನು ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೇ ಈಗ ಮತ್ತೆ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲೇನು ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದೇನು ಬೇಡ, ಒಂದೇ ಲಾಕ್ ಸಾಕು. ಈಗ ಮತ್ತೆ 4 ಚೈನ್ ಹಾಕಿ ಅದು ಆಲ್ರೆಡಿ ಫಸ್ಟ್ ಚೈನು ಲಾಕ್ ಆಗಿದೆಯಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಳೋಣ. ಈಗ ಫಸ್ಟು 3 ಬೀಡ್ ಹಾಕ್ಕೋತೀನಿ. 3 ಸ್ಮಾಲ್ ಬೀಡು. ನಾನು ಡಲ್ ಕಲರ್ ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಸ್ಯಾರಿ ಯಾವ ಥರ ಜರಿ, ಸ್ವಲ್ಪ ಬ್ರೈಟ್ ಜರಿ ಇದ್ದರೆ ಗೋಲ್ಡನ್ ಜರಿ ಸ್ವಲ್ಪ ಬ್ರೈಟೇ ತೊಗೊಳ್ಳಿ, ಅಥವಾ ಡಲ್ಲಾಗಿ ಇರೋಂಥ ಜರಿ ಇದ್ದರೆ ಡಲ್ಲಾಗಿರೋ ಥರ ತೊಗೊಳ್ಳಿ. ನಿಮ್ಗೆ ಯಾವ ಥರ ಸೀರೆ ಕಾಂಬಿನೇಷನಲ್ಲಿ ನೋಡಿಕೊಂಡು ತೊಗೊಳ್ಳಿ. ಮಧ್ಯದಲ್ಲಿ 3 ಬೀಡ್ಸ್ ಹಾಕ್ಕೊಂಡು 1 ಲೀಫ್ ಹಾಕ್ಕೊಂಡೆ. ಮತ್ತು ಈಗ 3 ಬೀಡ್ಸ್ ಹಾಕ್ಕೊಂಡು ನೋಡಿ ಹೀಗೆ ಇವಾಗ ಆ ಬೀಡ್ದು ಲಾಕ್ ಇದೆಯಲ್ಲ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಸೇಮು 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಆ 4 ಚೈನ್ ಗ್ಯಾಪಲ್ಲಿ ಬಂದು ಕುಚ್ಚು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಾಣುತ್ತೆ ಕುಚ್ಚು ಹಾಕಿದ್ರೆ. ಈಗ ಮತ್ತೆ ಸೇಮು
ಅದೇ ಥರನೇ 3 ಬೀಡು, 1 ಲೀಫು, 3 ಬೀಡು ಹಾಕೊಳ್ಳೋಣ. ನೋಡಿ ಹೀಗೆ. ಮತ್ತು 3 ಬೀಡ್ಸ್ ಹಾಕೊಳ್ಳೋಣ. ಹಾಗೆ 1 ಲೀಫ್ ಹಾಕ್ಕೊಳ್ಳೋಣ ಮಧ್ಯದಲ್ಲಿ. ಲೀಫ್ ನನಗೆ ಡಲ್ಲು ಲೀಫ್ ಸಿಗಲಿಲ್ಲ, ಇಲ್ಲಿ ಸರ್ಚ್ ಮಾಡಿದೆ ಸಿಗಲಿಲ್ಲ. ಸೊ ಬ್ರೈಟಾಗೆ ಇದೆ ಲೀಫು. ಸೊ ನಾನು ಅದನ್ನೇ ತೊಗೊಂಡಿದ್ದೀನಿ. ಬ್ರೈಟಾಗಿದೆ ಲೀಫು, ಬ್ರೈಟ್ ಗೋಲ್ಡು. ಈಗ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಆ ಬೀಡ್ ಲಾಕ್ ಏನಿತ್ತು ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ಲಾಕ್ ಮಾಡಿದ್ಮೇಲೆ ಹೀಗೆ ನೋಡಿ, ಸೇಮ್ ಅದೇ ಥರನೇ ನೋಡಿದ್ರಲ್ಲ ಪ್ರೊಸೀಜರು, ಅದೇ ಥರನೇ ಫಾಲೋ ಮಾಡಬೇಕು. ನೋಡಿ ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸೇಮ್ ಅದೇ ಥರನೇ ಮತ್ತೆ ಬೀಡ್ಸ್ ಹಾಕ್ಕೋಬೇಕು. ನಾನು ಬರೀ 2 ಮಾತ್ರ ಮಾಡಿ ತೋರಿಸ್ದೆ ಅಷ್ಟೇ. ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೋಡಿದ್ರಲ್ಲ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಕುಚ್ಚು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ರೆಡಿಯಾಗಿದೆ. ನೋಡಿ ಎಡ್ಜ್ ಬಂದುಬಿಟ್ಟು ಕುಚ್ಚು ಹಾಕಬೇಕಾದ್ರೆ ಅದ್ರಿಗೆ ಸೇರಿಸಿನೂ ಹಾಕ್ಕೋಬೋದು. ಅಕಸ್ಮಾತ್ ಆಗಲಿಲ್ಲ ಅಂದರೆ ಹಿಂದೆಗಡೆ ಹೀಗೆ ಗ್ಲೂ ಹಾಕಿ ಪೇಸ್ಟ್ ಮಾಡಿಬಿಡಿ. ಈಗ ಇದಕ್ಕೆ ಕುಚ್ಚು ಕಟ್ಟಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ನೋಡಿ ಕುಚ್ಚು ಕಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೀವು ಟ್ರೈ ಮಾಡಿ, ಹಾಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.